ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಖ್ಯಾತ ನಟ ಕೋಮಲ್ ಕುಮಾರ್, ತನಿಷಾ ಕುಪ್ಪಡ್ಡ, ರಿತ್ವಿ ಜಗದೀಶ್, ಸುಷ್ಮಾ ಜಗ್ಗಪ್ಪ, ಬಿಗ್ ಬಾಸ್ ರಂಜಿತ್, ತುಕಾಲಿ ಸಂತು, ಕೀರ್ತಿರಾಜ್, ಮಂಜು ಪಾವಗಡ, ವಿನಯ್ ಗೌಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕೋಣ ಚಿತ್ರದ ಪತ್ರಿಕಾಗೋಷ್ಠಿಯನ್ನ ಎಂಎಂಬಿ ಲೆಗಸಿ ಮಾಗಡಿ ರೋಡ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲ, ನಾವು ಮಾತಾಡೋದ್ರೊಳಗೆ ಅವರೇ ವಿವರಣೆ ಕೊಟ್ಬಿಟ್ಟಿರ್ತಾರೆ, ತೊಂದರೆ ಇಲ್ಲ. ಸರ್, ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಈಗ ಜಗ್ಗಪ್ಪ ನಮ್ಮೆಲ್ಲರ ಪರವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಹೊಸದಾಗಿ ಹೇಳೋದೇನಿಲ್ಲ. ಈ ಚಿತ್ರದಲ್ಲಿ ಒಂದು ಡ್ರಾಮಾ ತಂಡ ಇದೆ. ಅದರಲ್ಲಿ ನಾನು ಅಸಿಸ್ಟೆಂಟ್ ಡ್ರಾಮಾ ಮಾಸ್ಟರ್. ಆ್ಯಕ್ಚುಲಿ ಪಾತ್ರ ಬಂದು ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡೋದು. ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಅವ್ರ ಹತ್ರ ಕಲ್ತಿರೋದೇ ಜಾಸ್ತಿ ಇದೆ. ನನ್ನ ಕೋಣ ಸಿನಿಮಾದ ಕೋ-ಆರ್ಟಿಸ್ಟ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸರ್, RK ಸರ್. ಓಕೆ, ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು, ಖಂಡಿತ ಮಾತಾಡಬಾರ್ದು. ಎಲ್ಲರೂ ಆಮೇಲೆ ಆ ಕಡೆ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ. ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ಆಲ್ರೆಡಿ ನಾನು ತುಂಬ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ, ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ. ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಈ ಚಿತ್ರ ನಮ್ಮ ಹರಿಯ ಕನಸು. ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 years ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ರಿ ಹರಿಯವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಜೊತೆನೇ ಬಂದಂಥ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ. ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಮೇಲಿಂದ ಈ ಪಿಕ್ಚರ್ ಆದಮೇಲಿಂದ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗಬೇಕಾಯ್ತು ಯಾವುದಾದ್ರು ಪಿಕ್ಚರಿಂದ. ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನಸ್ ನಾಗರಾಜ್ ಅವರು, ನಮ್ಮ ವಿನಸ್ ಮೂರ್ತಿ ಅವರ ಸನ್ನು, ನಾನು ಅವ್ರ ಜೊತೆ ಬಾರೆಬಾ ಮಾಡಿದ್ದೆ. ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದರು. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದೇ ಥರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ. ಇವತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಸಾಂಗ್ ಕೇಳಿರ್ತೀರಾ, ಟೀಸರ್ ನೋಡಿರ್ತೀರಾ. ಐ ಜಸ್ಟ್ ಲವ್ ಟು ಟೆಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಸರ್. ಫಸ್ಟ್ ನಮ್ಮ ಪ್ರೊಡ್ಯೂಸರ್ಸ್ಗೆ RK ಸರ್, ತನಿಷಾ ಮ್ಯಾಮ್, ಕಾರ್ತಿಕ್ ಸರ್, ತುಂಬ ಥ್ಯಾಂಕ್ಸ್ ಸರ್. RK ಸರ್, ಮ್ಯಾಮ್ ನೀವು ಸರ್ನ ಇಂಟ್ರೊಡ್ಯೂಸ್ ಮಾಡಿಸೋಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸರ್, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ ಹಿಯರ್ ಓನ್ಲಿ ಬಿಕಾಸ್ ಆಫ್ ಯು ಸರ್. ಸೊ ಆಲ್ಮೋಸ್ಟ್ 20% ಆಫ್ ಸ್ಕೆಡ್ಯೂಲು ಪ್ಯಾಂಥಮ್ ಯೂಸ್ ಮಾಡಿದ್ದೀವಿ. ಹೈ ಸ್ಪೀಡ್ ಶಾರ್ಟ್ಸ್ ಅಲ್ಲಿ ನೀವೇನು ರನ್ನಿಂಗ್ ಶಾರ್ಟ್ಸ್ ನೋಡಿದ್ರಿ, ಇಲ್ಲ ಆ್ಯಕ್ಷನ್ ಇರ್ಬೋದು, ಅದೇ ಫೈಟ್ ಬಿಟ್ಟು ಹೊರತಾಗಿ ಬಿಲ್ಡಪ್ ಶಾರ್ಟ್ಸ್ಗೆಲ್ಲನೂ ಯೂಸ್ ಮಾಡಿದ್ದೀವಿ. ಸೊ ಪ್ಯಾಂಥಮ್ ಅಂತ ಬಂದಾಗ 1 ಲೈಟ್ ಜಾಗದಲ್ಲಿ 10 ಲೈಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಟೈಮ್ ಬಂದಾಗ ಸ್ವಲ್ಪ ರಿಸ್ಕ್ ಅನಿಸ್ತು. ಟೈಮಲ್ಲೂ ಅಚೀವ್ ಮಾಡಬೇಕು, ಅಷ್ಟು ಜನ ಆರ್ಟಿಸ್ಟು, ಲೈಟಿಂಗೂ ಅಷ್ಟೇ ಫಾಸ್ಟಾಗಿ ಮಾಡಬೇಕು, ಕ್ವಾಲಿಟಿನೂ ಅಚೀವ್ ಮಾಡಬೇಕು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು. ಡಬಲ್ ಕಾಲ್ ಶೀಟ್, ಟ್ರಿಬಲ್ ಕಾಲ್ ಶೀಟ್ ಹೋಗ್ತಾನೆ ಇತ್ತು. ಪ್ರೊಡ್ಯೂಸರು ಸಪೋರ್ಟ್ ಮಾಡೋದು, ಹಾಗಾಗಿ ಅದು ಅಚೀವ್ ಮಾಡೋಕ್ಕಾಯ್ತು ಸರ್. ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ತಿರುವು ಒಂದು ಅಂದರೆ ನನಗೆ ಇವಾಗ ಇವ್ರು ನಮ್ಮ ಯಾರು DOP ಸರ್ ಹೇಳ್ತಿದ್ದಂಗೆ ಕೋಮಲ್ ಸರ್ ಸಿನಿಮಾನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ. ಅವ್ರಿಗೊಂದು ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ಹರಿ ಸರ್ ಮೂಲಕ, ಡೈರೆಕ್ಟರ್ ಸರ್ ಮೂಲಕ. ಹಾಗೆ ಅದಕ್ಕೆ ಒಪ್ಕೊಂಡವರು ಅನ್ನದಾತರು, ಪ್ರೊಡ್ಯೂಸರ್ ಸರ್ ಎಲ್ಲ, ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೋಣ ಸಿನಿಮಾ ಅಂತ ಬಂದಾಗ ಇದರಲ್ಲಿ 5 ಹಾಡುಗಳಿದೆ. ಇದು ಮೊದಲನೇದಾಗಿ ಒಂದು ಗೂಟಾಟ ಅನ್ನೋದನ್ನು ನೀವು ನೋಡಿದ್ದೀರಾ ಆಲ್ರೆಡಿ. ಹೇಗೆ ಅನಿಸ್ತು ಸಾಂಗ್ ನಿಮ್ಗೆಲ್ರಿಗೂ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಾನು ತನಿಷ್ ಅವ್ರಿಗೆ, ಮತ್ತು ಪ್ರೊಡ್ಯೂಸರ್ ಸರ್ಗೆ, ಮತ್ತು ಕೋಮಲ್ ಸರ್ಗೆ. ನಾನು ಏನೇ ಮೂಮೆಂಟ್ ಹಾಕಿದ್ರು, ಏನು ಬೇಡ ಅಂದಿರ ಎಲ್ಲ ಮೂಮೆಂಟು ಮಾಡಿದ್ರು. ಮತ್ತು ಅವತ್ತು ಪಾಪ ಅವರು ಬೇರೆ ಸೀನ್ಸು ಮಾಡಿಕೊಂಡು ಅದ್ರ ಜೊತೆಗೆ ಸಾಂಗು ಕೂಡ ಮಾಡಿದ್ರು. ಟೈಮ್ ಮಾಡಿಕೊಂಡು 2-3 ಶೆಡ್ಯೂಲ್ ಇದ್ರು
ಆ್ಯಂಡ್ ಈ ಎಸ್ಪೆಷಲಿ ಈ ಮೂವಿ ತುಂಬ ಚೆನ್ನಾಗಿ, ನನ್ನ ಪ್ರಕಾರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಹಾಡುಗಳಾಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕೋಣ ಸಿನಿಮಾ, ಈ ಸಿನಿಮಾ ನನ್ನ ಕರಿಯರಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್, ನನ್ನ ಕರಿಯರಲ್ಲೇ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ತನಿಷಾಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪ್ರೊಡ್ಯೂಸರ್ಸ್, ನನ್ನ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ. ಈವನ್ ಶೂಟಿಂಗ್ ಮಾಡೋವಾಗ್ಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ. ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಚಿತ್ರದಲ್ಲಿ ಮಾಡೋದು ಒಂದು ಪಾತ್ರ ನೋಡಿ ಇನ್ನೊಬ್ಬ ಡೈರೆಕ್ಟರ್ ಬಂದು, ಸರ್ ನೀವೇ ಮಾಡ್ಬೇಕು ನಮ್ಮ ಪಿಕ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್. ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ. ಇನ್ನೊಬ್ಬ ಹೀರೋಯಿನ್ ನಮ್ರತಾ ಅಂತಾರೆ, ಅವರಿಗೆ ತಂದೆ ಪಾತ್ರದಲ್ಲಿ, ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟ್ರು. ಏನೇ ಕಷ್ಟ ಬಂದರು, ಯಾರಿಗೇನೇ ಕಷ್ಟ ಬಂದರು ಅದಕ್ಕೆ ಸ್ಪಂದಿಸಿ, ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ಒಂಥರ ಒಂದು ಸೈಡ್ ಪ್ಯಾರಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ. ತುಂಬ ಎಲ್ಲ ಕಷ್ಟಪಟ್ಟೆ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿ ಹಂಗೆ ಇಷ್ಟಪಟ್ಟು ಮಾಡಿದ್ದು, ಕಷ್ಟ ಆಗುತ್ತೆ ಅಂತ ಗೊತ್ತೂ ಇಷ್ಟಪಟ್ಟು ಮಾಡಿರೋದು. ಮೊದಲನೇದಾಗಿ ಅನ್ನದಾತರು ರವಿ ಸರ್ ಆ್ಯಂಡ್ ತನಿಷಾ ಮೇಡಮ್, ಥ್ಯಾಂಕ್ ಯು. ಅದು ಮೀರಿ ಒಂದು ನನ್ನ ಕಾಸ್ಟ್ ಮಾಡೋಂಥ ನಮ್ಮ ಹರೀಶ್ ಸರ್, ಥ್ಯಾಂಕ್ ಯು. ಒಂದು ಇಂಥ ದೊಡ್ಡ ಸಿನಿಮಾಲಿ ಒಂದು ಪಾತ್ರ ಕೊಟ್ಟು ನನಗೆ ಕೆಲಸ ಕೊಟ್ಟಂಥ ಹರೀಶ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಈಗ ಒಂದಷ್ಟು ಸಿನಿಮಾಗಳು ತಗೊಂಡ್ರೆ ಆ ಒಂದು. ಥ್ಯಾಂಕ್ ಯು ಕೋಮಲ್ ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ರವಿ ಸರ್, ತನಿಷಾ ಮೇಡಮ್, ಹರೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು, ಜಗ್ಗಪ್ಪ ಅವರು, ವಿಜಯ್ ಚೆಂಡೂರ್ ಸರ್, ಮತ್ತು ರಘು ಸರ್, ಉದಯಣ್ಣ, ರಿತ್ವಿ ಮೇಡಮ್, ಎಲ್ಲರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಕ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದೆಷ್ಟು ಅಲ್ಲಲ್ಲ ಇವ್ರಿಗೆ ಸರ್, ನಿಮ್ಮ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ನಮ್ಮದು ಒಂದು ಡ್ರಾಮಾ ಟೀಮ್ದು ಒಂದು ಕ್ಯಾರೆಕ್ಟರ್ ಅದು. ಅದ್ರಲ್ಲಿ ನಾನು ಒಬ್ಬ ಆ್ಯಕ್ಟ್ರು ಸಿನಿಮಾದಲ್ಲಿ, ಅದೊಂದು ಭಾಳ ಖುಷಿ. ಅದರಲ್ಲೂ ಹೀರೋಯಿನ್ ಮೇಡಮ್ ಜೊತೆನೇ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ಕಿತ್ತು, ಭಾಳ ಖುಷಿ ಆಯ್ತು ನನಗೆ. ಯಾಕೆಂದರೆ ಅವ್ರನ್ನೆಲ್ಲ ನಾನು ಟಿ ವಿಲಿ ನೋಡ್ತಾ ಇದ್ದಿದ್ದು, ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ. ಹಾಗೆ ಇನ್ನು ಪಾಪ ಬಂದವರೆಲ್ಲರೂ ಕೋಮಲ್ ಸರ್ನ ಟಿವಿ ನೋಡಿದ್ದೀರಿ ಅಂತ ಸರ್ ಪಾಪ ಅವಾಗಿಂದ ಅಯ್ಯೋ ಅಂತಂದ. ಇಲ್ಲ ಸರ್, ನಾನು ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದ್ದೀನಿ, ಆ್ಯಕ್ಚುಲಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಬ್ಯೂಷನ್ನ ತಳ್ಳಿ ನನ್ನ ಸಕ್ಸಸ್ಫುಲ್ ಮಾಡಿದಂಥ ನನ್ನ ಮಾರ್ಗದರ್ಶಕ ಅಂತಲೇ ಹೇಳ್ಬೋದು ಎನ್ ಕುಮಾರ್ ಅವ್ರ ಕೈ ಮಾತಾಡಿಸಿ ಆಮೇಲೆ ನಾನು ಮಾಡಿ ಕೋಮಲ್ ಅವ್ರು ಹೇಳೋದು, ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರಬೇಕು, ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗಲ್ಲ. ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದರೆ ಆತ ವಿತರಕನಾಗಿ ಕೆಲಸ ಮಾಡಿದ್ದಾನೆ, ರೈಟರಾಗಿ ಕೆಲಸ ಮಾಡಿದ್ದಾರೆ, ಡೈರೆಕ್ಟರಾಗಿ ಕೆಲಸ, ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಆಡಿಯೋ ಕಂಪನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರು ಕೊಡಿ ಮಾಡಿದ್ದಾರೆ. 31ಕ್ಕೆ ಬಿಡುಗಡೆ ಮಾಡ್ಬೋದಂತ ನಮ್ಮನ್ನು ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ, ನಾವು ನಿಮ್ಮೊಂದಿಗೆ.